ದೆಹಲಿಯಲ್ಲಿ ಬಿಜೆಪಿಯ ದರ್ಬಾರ್ ಶುರುವಾಗಿದೆ. ಬಿಜೆಪಿ ಪರವಾಗಿ ಎದ್ದಂತಹ ಸುನಾಮಿಗೆ ಆಮ್ ಆದ್ಮಿ ಪಾರ್ಟಿ ಹಾಗೂ ಕಾಂಗ್ರೆಸ್ ಅಕ್ಷರಶಃ ಕೊಚ್ಚಿಕೊಂಡು ಹೋಗಿದೆ. ಮೂಲೆ ಗುಂಪಾಗಿದೆ ಪೊರಕೆ ಅನ್ನುವಂತಹ ವಿಶ್ಲೇಷಣೆಗಳು ಸದ್ಯ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿಯ ಸೋಲಿಗೆ ಕಾರಣ ಏನು? ದೆಹಲಿಯ ದಂಗಲ್ನಲ್ಲಿ ಬಿಜೆಪಿ ಯಾವ ಪ್ರಮಾಣದಲ್ಲಿ ಗೆದ್ದಿದೆ ನೋಡಿ. ಎಲ್ಲದರ ಡೀಟೇಲ್ಸ್ ನ ಬೆನ್ನಲ್ಲೇ ಈಗ ದೆಹಲಿ ದೊರೆ ಆಯ್ಕೆಯ ಕಗ್ಗಂಟು ಬಿಜೆಪಿಗಿದೆ. ದೆಹಲಿ ಬಿಜೆಪಿಯಲ್ಲಿ ಸಿಎಂ ಆಯ್ಕೆ ಕುರಿತಂತೆ ಕಸರತ್ತು ಜೋರಾಗ್ತಾ ಇದೆ. 10 ದಿನಗಳಲ್ಲಿ ನೂತನ ಸಿಎಂನ ಹೆಸರು ಘೋಷಣೆ ಆಗುತ್ತೆ. ಬಿಜೆಪಿ ಮೂಲಗಳಿಂದ ಈ ವಿಚಾರವಾಗಿ ಮಾಹಿತಿ ಸಿಗ್ತಾ ಇದೆ. ದೆಹಲಿ ದಂಗಲನ್ನ ಗೆದ್ದಂತಹ ಬಿಜೆಪಿಯ ಅಧಿಪತ್ಯ ಯಾರಿಗೆ, ಪಟ್ಟದ ಅಧ್ಯಕ್ಷ ಯಾರು ಅನ್ನುವಂತಹ ಕುತೂಹಲ ಇತ್ತು. ಯಾಕಂದ್ರೆ ಇಲ್ಲಿ ತನಕ ಸಾಮೂಹಿಕ ನಾಯಕತ್ವ ಅಂತ ಹೇಳಿ ಅವರು ಎಲೆಕ್ಷನ್ ಅನ್ನು ಫೇಸ್ ಮಾಡಿರೋದು. ಒಂದ್ 3-4 ಹೆಸರುಗಳಿದಾವೆ. ಆ 3-4 ಹೆಸರುಗಳಲ್ಲಿ ಫೈನಲ್ ಆಗಿ ಬಿಜೆಪಿಯ ಹೈಕಮಾಂಡ್ ಅಂಕಿತವನ್ನ ಯಾರ ಹೆಸರಿಗೆ ಹಾಕುತ್ತೆ, ಯಾರಿಗೆ ಅಂತಿಮ ಮುದ್ರೆಯನ್ನ ಹಾಕುತ್ತೆ ಅನ್ನೋದರ ಡೀಟೇಲ್ಸ್ ಮಾತ್ರ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಕಾದ್ ನೋಡ್ಬೇಕು. ನಾವು ಎಷ್ಟೊಂದು ಸಂದರ್ಭದಲ್ಲಿ ಬಿಜೆಪಿ ರಾಜ್ಯವನ್ನ ಗೆದ್ದಂತಹ ಸ್ಟೇಟ್ ನಲ್ಲಿ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ ಅವರು ಸರ್ಪ್ರೈಸಿಂಗ್ಲಿ ಚೇಂಜ್ ಮಾಡಿರುವಂತಹ ಅನೇಕ ನಿದರ್ಶನಗಳು ನಮ್ಮ ಕಣ್ಮುಂದೆ ಇದೆ. ಈಗ ಕೇಜ್ರಿವಾಲ್ ಅನ್ನ ಸೋಲಿಸಿರುವಂತಹ ಪರ್ವೇಶ್ ವರ್ಮಾ ಅವರು ಕೂಡ ರೇಸ್ ನಲ್ಲಿದ್ದಾರೆ, ಕೈಲಾಶ್ ಅವರು ರೇಸ್ ನಲ್ಲಿದ್ದಾರೆ, ಕಪಿಲ್ ಅವರು ರೇಸ್ ನಲ್ಲಿದ್ದಾರೆ. ಸೊ ಕುತೂಹಲ ಇದೆ. ನವದೆಹಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಡೀಟೇಲ್ಸ್ ಅನ್ನ ನೋಡ್ತಾ ಇದ್ದೀರಾ. ಕೇಜ್ರಿವಾಲ್ ಅವರು 3 ಸಲ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು. ಬಟ್ ಈ ಸಲ ಭಾರಿ ಮುಖಭಂಗ ಆಗಿದೆ. ಸೋಲು ಅವರ ಕೊರಳಿಗೆ ಏರಿದೆ. ಇವರನ್ನ ಸೋಲಿಸಿದವರು ಪರ್ವೇಶ್ ವರ್ಮಾ ಅವರಿಗೆ ಬಹಳ ದೊಡ್ಡ ಪೊಲಿಟಿಕಲ್ ಹಿಸ್ಟ್ರಿ ಇದೆ. ಅದನ್ನ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ನವದೆಹಲಿಯಲ್ಲಿ ಆಪ್ ಗಳಿಸಿದ್ದೆಷ್ಟು, ಕಾಂಗ್ರೆಸ್ಗಂತೂ ಈ 0 ಭಯ ಇನ್ನೂ ಹೋಗಿಲ್ಲ. 0 ಭಯ ಈ ಸಲದ ಎಲೆಕ್ಷನ್ ನಲ್ಲೂ ಕೂಡ ಕಂಟಿನ್ಯೂ ಆಗಿದೆ. 0 ಸುತ್ತಿದೆ ಕಾಂಗ್ರೆಸ್. ಬಿಜೆಪಿ 47 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸ್ತಾ ಇದೆ. ಅಧಿಕೃತ ಘೋಷಣೆ ಒಂದು ಬಾಕಿ ಇದೆ ಅಷ್ಟೇ. ಆಮ್ ಆದ್ಮಿ ಪಾರ್ಟಿ 23 ಕ್ಷೇತ್ರಗಳಲ್ಲಿ ಗೆಲುವನ್ನ ದಕ್ಕಿಸಿಕೊಳ್ಳೋದಕ್ಕಷ್ಟೇ ಶಕ್ತವಾಗಿದೆ. 1993 ನಲ್ಲಿ 49 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ಕೊಂಡಿತ್ತು. ಈ ಸಲ -2 ಬಟ್ 47. 8ರಿಂದ 47 ಬಹಳ ದೊಡ್ಡ ಸಾಧನೆ. ಈ ಕಡೆಗೆ 62ರಿಂದ 23ಕ್ಕೆ ಬಹಳ ದೊಡ್ಡ ಕುಸಿತ. ಆಮ್ ಆದ್ಮಿ ಪಾರ್ಟಿ ಕಂಡು ಕೇಳರಿಯದ ಕನಸಿನಲ್ಲೂ ಈ ನಂಬರ್ಗೆ ಇಳಿತೀವಿ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ಬಟ್ ಮತದಾರ ತೀರ್ಪನ್ನ ಕೊಟ್ಟಾಗಿದೆ. ಅದಕ್ಕೆ ವಿವಿಧ ಕಾರಣಗಳು ಈಗಾಗಲೇ ನಾವು ಬೆಳಗ್ಗೆಯಿಂದ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಸೊ 23ಕ್ಕೆ ಅವರು ತೃಪ್ತಿ ಪಟ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಈ ಬಾರಿ ಕೂಡ ಖಾತೆ ತೆರೆದಿಲ್ಲ. ಈ ಪ್ರಚಂಡ ಗೆಲುವಿನ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ದೆಹಲಿ ಜನರ ಜೀವನವನ್ನ ಮತ್ತಷ್ಟು ಉತ್ತಮಗೊಳಿಸ್ತೀವಿ ಅನ್ನುವಂತಹ ಸಂಕಲ್ಪದ ಬಗ್ಗೆ ಅವರು ಹೇಳಿದ್ದಾರೆ. ಭಾರತದ ಅಭಿವೃದ್ಧಿಯಲ್ಲಿ ದೆಹಲಿ ಪ್ರಮುಖ ಪಾತ್ರವಾಗಿರಲಿದೆ. ದೆಹಲಿ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸಂತಸ ವ್ಯಕ್ತಪಡಿಸ್ತಾ ದೆಹಲಿಯ ಬಗ್ಗೆ ಏನ್ ಕನಸಿದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಇದು ಅಭಿವೃದ್ಧಿಯ ಗೆಲುವು, ಜೊತೆಗೆ ಉತ್ತಮ ಆಡಳಿತಕ್ಕೆ ಮತದಾರ ಕೊಟ್ಟಂತಹ ತೀರ್ಪು ಅನ್ನೋದನ್ನ ಅವರು ಹೇಳಿದ್ದಾರೆ. ನೋಡಿ, ಅಲ್ಲಿ ಶಕ್ತಿ ಈಸ್ ಪ್ಯಾರಮೌಂಟ್ ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಮತ್ತು ಡೆವಲಪ್ಮೆಂಟ್ ಅನ್ನೋದು ಯಾವಾಗಲೂ ಕೂಡ ಗೆಲ್ಲುತ್ತೆ, ಒಳ್ಳೆಯ ಆಡಳಿತಕ್ಕೆ ಜನ ದಿಗ್ವಿಜಯವನ್ನ ಕೊಡ್ತಾರೆ ಅನ್ನೋದನ್ನ ಅವರು ಅವರ ಟ್ವೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೂ ದೆಹಲಿ ಕುರಿತಂತೆ ಬಿಜೆಪಿಗೆ ಇರುವಂತಹ ಕನಸು, ಅದನ್ನ ಈಡೇರಿಸೋದಕ್ಕೆ ಇಡುವಂತಹ ಹೆಜ್ಜೆ, ಎಲ್ಲದರ ಬಗ್ಗೆ ಕೂಡ ಅವರು ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿಯ ಟಾಪ್ ಅಂದ್ರೆ ಬಿಜೆಪಿಯ ಅಗ್ರಗಣ್ಯ ನಾಯಕ ದೆಹಲಿಯ ಗೆಲುವಿಗಾಗಿ ಹಾತೊರಿತಾ ಇದ್ರು. ಇನ್ಫ್ಯಾಕ್ಟ್ ಲಾಸ್ಟ್ 2 ಇಯರ್ಸ್ ಅಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಸೇರಿದಂತೆ ಅನೇಕ ರಾಜಕೀಯ ನಾಯಕರು ಮಾಡಿದಂತಹ ಗ್ರೌಂಡ್ ವರ್ಕ್ ಇದೆಯಲ್ಲ, ಒಂದೊಂದು ಸೀಟ್ ವಿಚಾರದಲ್ಲಿ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡೋದಕ್ಕೆ ಬಹಳಷ್ಟು ಸಮೀಕರಣಗಳನ್ನು ಅವ್ರು ನೋಡ್ಕೊಂಡಿದ್ದಾರೆ. ಅದೆಲ್ಲದರ ಫಲ ಇವತ್ತು ಅವ್ರಿಗೆ ಸಿಕ್ಕಿದೆ. ದೆಹಲಿಯಲ್ಲಿ ಬಿಜೆಪಿಗೆ ಪ್ರಚಂಡ ಗೆಲುವು ಸಿಕ್ಕಿದೆ. ಸಂಜೆ ಬಿಜೆಪಿಯ ವಿಜಯೋತ್ಸವ ಕೂಡ ಇರುತ್ತೆ. ಬಿಜೆಪಿ ಕಚೇರಿಯಲ್ಲಿ ಸಂಜೆ 7 ಗಂಟೆಗೆ ಬಿಜೆಪಿ ಕಚೇರಿಗೆ ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ವಿಜಯದ ಭಾಷಣವನ್ನ ನರೇಂದ್ರ ಮೋದಿ ಅವರು ಮಾಡಲಿಕ್ಕಿದ್ದಾರೆ. ನಾವು ಪ್ರತಿ ಸಲ ಒಂದೊಂದು ರಾಜ್ಯವನ್ನ ಅವರು ವಶಕ್ಕೆ ತೆಗೆದುಕೊಂಡಾಗ್ಲೂ ಕೂಡ, ಅವರ ಅಶ್ವಮೇಧದ ಕುದುರೆ ಮುಂದಕ್ಕೆ ಸಾಗ್ದಾಗ್ಲೂ ಕೂಡ ನಾವು ನೋಡಿದೀವಿ. ಬಿಜೆಪಿ ಕಚೇರಿಗೆ ಬಂದು ಅವರು 7 ಗಂಟೆ ಅಥವಾ 8 ಗಂಟೆ ಅಷ್ಟೊತ್ತಿಗೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡೋದು, ಇನ್ನಷ್ಟು ಹುರಿದುಂಬಿಸೋದು ಮತ್ತು ಪಕ್ಷ ಸಂಘಟನೆ ಎಷ್ಟು ಆಲದ ಮರದ ರೀತಿ ಬೆಳೀತಾ ಇದೆ ಅನ್ನೋದನ್ನ ವಿರೋಧಿಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಡ್ತಾರೆ. ವಿಜಯೋತ್ಸವ ಆಚರಣೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಮಾತಲ್ಲ. ಮತ್ತೆ
ಸ್ಪೆಷಲಿ ದೆಹಲಿಯ ಬಿಜೆಪಿ ಕಾರ್ಯಕರ್ತರಿಗೆ ಇದು ತುಂಬಾ ವಿಶೇಷವಾದ ಗೆಲುವು. ಯಾಕಂದ್ರೆ ಇಲ್ಲಿ ನಾನು ಆಗ್ಲೇ ಕೂಡ ಹೇಳ್ತಾ ಇದ್ದೆ, ಲೋಕಸಭೆಯ ಗೆಲುವಿನ ಬಗ್ಗೆ ಅವರು ಖುಷಿ ಪಡ್ತಾ ಇದ್ರು. ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಯಾವುದೋ ರಾಜ್ಯದಲ್ಲಿ ಬಿಜೆಪಿ ಗೆದ್ರೆ ಇಲ್ಲಿ ಬಂದು ಖುಷಿ ಪಡ್ತಾ ಇದ್ರು. ತಮ್ಮದೇ ಕೇಂದ್ರಾಡಳಿತ ಪ್ರದೇಶವನ್ನು ಗೆಲ್ಲೋಕ್ಕಾಗಿರ್ಲಿಲ್ಲ. ಆ ಬರ ನೀಗಿದೆ.